ಸರ್, ಇವತ್ತು ಏನು ಸಾರ್ವಜನಿಕರ ಭೇಟಿಗೆ ಅಂತ ನಿಮ್ಮ ಸಮಯನ ಇಷ್ಟು ತೆಗೆದಿಟ್ಟಿದ್ದೀರಾ? ಏನಿದು ಸಾರ್ವಜನಿಕರ ಭೇಟಿ? ಏನಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀರಾ ಸರ್? ನನ್ನ ಪ್ರಕಾರ ಸಮಸ್ಯೆಗಳು ಒಬ್ಬೊಬ್ರು ಊರಿಂದ ತರ್ತಾರೆ, ಒಬ್ಬೊಬ್ರು ವೈಯಕ್ತಿಕವಾಗಿ ತರ್ತಾರೆ. ಊರಿನ ಸಮಸ್ಯೆನ ನನ್ನ ಕೈಲಾಗಲ್ಲ, MP ಕೈಲಾದರೆ ನಾನು ಮಾಡ್ತೀನಿ. MLA ಕೈಲಾಗಿದ್ರೆ ಅವ್ರಿಗೆ ಹೇಳ್ತೀನಿ. ಆಮೇಲೆ ವೈಯಕ್ತಿಕವಾಗಿ ನನಗೆ ಗೊತ್ತಿರೋಂಗೆ ನಾವು ಆಮೇಲೆ ನಾನು ಒಂದು ಅಧಿಕಾರಿಗಳಿಗೆ ನಾನು ಹೇಳಿದ್ರೆ ಅದನ್ನು ನಮ್ಮ PAಗಳಿಂದ ಅದನ್ನ ಫಾಲೋ ಅಪ್ ಮಾಡ್ತೀನಿ. ಅದಾಗ ಗಂಟೆ ಬಿಡಲ್ಲ. ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಅಂತ ಹೇಳ್ಬೋದು. ಏನು ಸಚಿವ ಸ್ಥಾನಕ್ಕೆ ಪಟ್ಟಿ ಬಂತು, ಅದರಲ್ಲಿ ತಂದೆಯವರ ಹೆಸರು ಇರಲಿಲ್ಲ. ಮುಂದೆ ಏನಾದರೂ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ನಿಮಗಿದೆಯಾ? DK ಶಿವಕುಮಾರ್ ಸಾಹೇಬ್ ಇದ್ದಾರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್, ಇವರೆಲ್ಲ ಒಟ್ಟಿಗೆ ಕೂತಿ ಚರ್ಚೆ ಮಾಡಿ ಮುಂದೆ 28ಕ್ಕೆ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಅದರಲ್ಲಿ ಅವ್ರು ತೀರ್ಮಾನ ಮಾಡಿದ್ರೆ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಇನ್ನು 20 ಜನ ಬಾಕಿ ಇದೆ. ಸರ್, ನೀವು ಆಗಲೇ ಹೇಳಿದ್ರಿ ನಾನು ವಿದ್ಯಾರ್ಥಿಗಳ ಪರ ಅಂತ. ಶಿಷ್ಯ ವೇತನಕ್ಕೋಸ್ಕರ ಅವರು ಅವತ್ತಿಂದ ಪ್ರತಿಭಟನೆ ಸತತವಾಗಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ನೀವು ಯಾಕೆ ಆ ಸ್ಥಳಕ್ಕೆ ಹೋಗಿಲ್ಲ ಸರ್? ಹೋಗಿ ಯಾಕೆ ಅವ್ರನ್ನ ಭೇಟಿ ಮಾಡಿಲ್ಲ? ಇಲ್ಲ, ವಿಶ್ವವಿದ್ಯಾಲಯದ ಆರ್ಥಿಕ ಪರಿಸ್ಥಿತಿ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಎಷ್ಟು ಹೊರೆ ಆಗುತ್ತೆ, ಯಾಕಂದರೆ ವಿಶ್ವವಿದ್ಯಾಲಯ ಅದನ್ನ ಸೋರ್ಸಲ್ಲೇ ಅದನ್ನು ನಡೆಸಬೇಕಾಗಿತ್ತು. ಮೈಸೂರು ಯೂನಿವರ್ಸಿಟಿ ಅಂದರೆ ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ, ಇಡೀ ಇಂಡಿಯಾದಲ್ಲೇ ಹೆಸರಿರುವಂಥದ್ದು ಮೈಸೂರಿಗೆ. ಇಲ್ಲಿ ಏನು ಅವ್ರಿಗೆ ಇನ್ಕಮ್ ಬರುತ್ತೆ, ಅವ್ರಿಗೆ ಸಂಬಳ ಕೊಡ್ಕೊಂಡು ಮತ್ತು ಲೆಕ್ಚರರ್ಸ್ ಕೊಟ್ಟು ಎಲ್ಲ ಮಾಡಿ ಆ ಹೊರೆನೂ ಕೂಡ ನಾವು ನೋಡಿ ಎಷ್ಟು ಜನ ಕೊಡ್ಬೋದು. ಅದಕ್ಕೆ ಪ್ರತಿ ವರ್ಷನೂ 20 ಜನಕ್ಕೆ ಕೊಡ್ತಿದ್ದಂಥದ್ದು ಪ್ರತಿ ವರ್ಷ. ಕೊನೆಯದಾಗಿ ಸರ್, ಪಾಲಿಟಿಕ್ಸ್ಗೆ ಬರಬೇಕು ಅಂತ ಅಂದ್ಕೊಂಡಿರೋಂಥ ಯೂತ್ಸ್ಗಳಿಗೆ ಏನಾದರೂ ಒಂದು ಸಲಹೆ ಕೊಡಬೇಕು ಅಂದರೆ ಏನು ಕೊಡ್ತೀರಾ ಸರ್? ನಿಮಗೆ ನಿಜವಾಗ್ಲೂ ಜನಸೇವೆ ಮಾಡಬೇಕು ಅಂತ ಅನಿಸಿದ್ರೆ, ಪ್ರಾಮಾಣಿಕವಾಗಿ ಅನಿಸಿದ್ರೆ ದಯವಿಟ್ಟು ಬನ್ನಿ. ಯಾಕೆಂದರೆ ರಾಜಕೀಯ ಕ್ಷೇತ್ರ ಇದೆಯಲ್ಲ, ನಿಜವಾಗ್ಲೂ ಒಂದು ಒಳ್ಳೆ ಕ್ಷೇತ್ರ. ಜನಗಳಿಗೆ ಸೇವೆ ಮಾಡೋಕ್ಕೆ, ಸಹಾಯ ಮಾಡೋಕ್ಕೆ, ಅದೇ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಚಾಮರಾಜನಗರ ಕ್ಷೇತ್ರದ ಲೋಕಸಭಾ ಸಂಸದರಾದಂಥ ಸುನಿಲ್ ಬೋಸ್ ಅವ್ರ ಜೊತೆ ಇದ್ದೀವಿ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ತೆ ಸರ್, ಇವತ್ತು ಏನು ಸಾರ್ವಜನಿಕರ ಭೇಟಿಗೆ ಅಂತ ನಿಮ್ಮ ಸಮಯನ ಇಷ್ಟು ತೆಗೆದಿಟ್ಟಿದ್ದೀರಾ? ಏನಿದು ಸಾರ್ವಜನಿಕರ ಭೇಟಿ? ಏನಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀರಾ ಸರ್? ಸಾರ್ವಜನಿಕ ಭೇಟಿ ಅಂದರೆ ನಾನು ಒಬ್ಬ MP, ಅವ್ರಿಗೆ ಏನೇನು ಸಮಸ್ಯೆಗಳಿದೆ ಅದು ಹೇಳ್ಕೊಳಕ್ಕೆ ಸಮಯ ಕೊಡಬೇಕಲ್ಲ. ನಾನು ಕೂಡ 1 ತಿಂಗಳಿಂದ ಇರಲಿಲ್ಲ, ಹೊರಗಡೆ ಹೋಗಿದ್ದೆ, ಇರಲಿಲ್ಲ. ಅದರಿಂದ ಇವತ್ತಂತಲ್ಲ, ನಾನು ವಾರಕ್ಕೊಂದು ಸಲ ಇಲ್ಲಿ ನಗರದಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ನಾನು ಹೋಗ್ತಾನೆ ಇರ್ತೀನಮ್ಮ. ಆ ಥರ ಇದು ವಿಶೇಷವಾಗಿ ಏನಿಲ್ಲ ಇವತ್ತು. ಅಂದರೆ ಯಾವ ರೀತಿ ಸಮಸ್ಯೆಗಳನ್ನ ತರ್ತಾರೆ ಜನಗಳು ನಿಮ್ಮ ಮುಂದೆ? ಎಷ್ಟು ಪರಿಹಾರ ಸಿಕ್ಕಿದೆ ಅವ್ರ ಸಮಸ್ಯೆಗಳಿಗೆ? ಇನ್ನೂ ಎಷ್ಟು ಬಾಕಿ ಇದೆ ಅನಿಸುತ್ತೆ ಸರ್ ನಿಮಗೆ? ನನ್ನ ಪ್ರಕಾರ ಸಮಸ್ಯೆಗಳು ಒಬ್ಬೊಬ್ಬರು ಊರಿಂದ ತರ್ತಾರೆ, ಒಬ್ಬೊಬ್ಬರು ವೈಯಕ್ತಿಕವಾಗಿ ತರ್ತಾರೆ. ಊರಿನ ಸಮಸ್ಯೆನ ನನ್ನ ಕೈಲಾದರೆ, MP ಕೈಲಾದರೆ ನಾನು ಮಾಡ್ತೀನಿ. MLA ಕೈಲಾಗಿದ್ರೆ ಅವ್ರಿಗೆ ಹೇಳ್ತೀನಿ. ಆಮೇಲೆ ವೈಯಕ್ತಿಕವಾಗಿ ನನಗೆ ಗೊತ್ತಿರೋಂಗೆ ನಾವು ಆಮೇಲೆ ನಾನು ಒಂದು ಅಧಿಕಾರಿಗಳಿಗೆ ನಾನು ಹೇಳಿದ್ರೆ ಅದನ್ನು ನಮ್ಮ PAಗಳಿಂದ ಅದನ್ನ ಫಾಲೋ ಅಪ್ ಮಾಡ್ತೀನಿ. ಅದಾಗ ಗಂಟೆ ಬಿಡಲ್ಲ. ಆಗ್ತದೆ ಒಂದು ಸಲ ಹೇಳ್ಬಿಟ್ಟು ನಾನು ಸುಮ್ಮನೆ ಇರಲ್ಲ, ಫಾಲೋ ಅಪ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಆಗಿದೆ, ಮ್ಯಾಕ್ಸಿಮಮ್ ಎಲ್ಲ ಅಧಿಕಾರಿಗಳು ಪಾಪ ನಾವು ಹೇಳಿದ್ಮೇಲೆ ಮಾಡಿಕೊಡ್ತಾರೆ, ಏನಂತದ್ದೇನಿಲ್ಲ. ಸರ್, ಚಾಮರಾಜನಗರ ಭಾಗದಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ಹುಲಿ ದಾಳಿ ಅನ್ನೋದು ಏನಾಗ್ತಾ ಇದೆ, ಅದು ಸತತವಾಗಿ ಆಗ್ತಾನೇ ಇದೆ. ಅಂದರೆ ಅರಣ್ಯ ಸಿಬ್ಬಂದಿ ಮೇಲಾಗಿರ್ಬೋದು, ರೈತರ ಮೇಲಾಗಿರ್ಬೋದು, ಈ ಥರ ಹುಲಿ ದಾಳಿ ಆಗ್ತಾ ಇದೆಯಲ್ಲ, ಅಂಥ ಕುಟುಂಬಕ್ಕೆ ಏನು ಪರಿಹಾರ ಸರ್? ಅದು ಸರ್ಕಾರದಿಂದನೇ ಕೊಡ್ತಾರಮ್ಮ. ಸರ್ಕಾರದಿಂದನೇ ಎಷ್ಟು 20 ಲಕ್ಷ ಏನೋ ಸರ್ಕಾರದ ವತಿಯಿಂದ ಕೊಡ್ತಾರೆ. ಆಮೇಲೆ ನಮ್ಮ ಅರಣ್ಯಾಧಿಕಾರಿಗಳು ಕೂಡ ಸುಮ್ಮನೆ ಅವರು ಮೈ ಚಳಿ ಬಿಟ್ಟು ಜನಗಳಿಗೆ ತಿಳುವಳಿಕೆ ಹೇಳಬೇಕು. ಯಾರು ಕೂಡ ಕಾಡಿಗೆ ಒಳಗಡೆ ಅವರು ಕಟ್ಟಿಗೆ ತರೋಕ್ಕೋ ಅಥವಾ ದನ ಮೇಯಿಸೋಕ್ಕೋ ಹೋಗುವಂಥದ್ದು ಈ ಪ್ರದೇಶದಲ್ಲಿ ಹಿಂಗಿದೆ ಅಂತ ಎಚ್ಚರಿಕೆಯನ್ನು ಕೊಡಬೇಕು. ಆದರೂ ಕೆಲವೊಮ್ಮೆ ಎಚ್ಚರಿಕೆ ಕೊಟ್ಟರು ಕೂಡ ನಮಗೆ ಪ್ರಾಣಿಗಳು ಚಲನವಲನಗಳು ಗೊತ್ತಾಗೋದಿಲ್ಲ. ಒಂದು ಸಲ ಆ ಥರ ಆಗ್ತಾರೆ, ಬಟ್ ಆಗಬಾರ್ದು. ಇತ್ತೀಚಿನ ದಿನಗಳಲ್ಲಿ ಕಳೆದ 1-2 ತಿಂಗಳಿಂದ ನಮ್ಮ ಕೋಟೆಯಲ್ಲೇ 4 ಆಗೋಯಿತು. ಅದೇ ವನ್ಯಜೀವಿಗಳು, ಪ್ರಾಣಿಗಳು ಮತ್ತು ಮನುಷ್ಯನ ಸಂಘರ್ಷ ಹೆಚ್ಚಾಗ್ತದೆ. ಅದು ತಡೆ ನಿಟ್ಟಿನಲ್ಲಿ ಕೂಡ ನಾವು ಸರ್ಕಾರಕ್ಕೆ ಮನವಿಯನ್ನೇ ಮಾಡಿದ್ವಿ, ಸಫಾರಿಯನ್ನು ಕೂಡ ನಿಲ್ಲಿಸಿದ್ವಿ. ಈಗ ಮತ್ತೆ ಪರಿಣಾಮ ಆಗಿರಬೇಕು ಸೇಫರ್ ಝೋನಲ್ಲಿ. ಬಟ್ ಏನು ಅಂತ ಹೇಳಿದ್ರೆ ನಾವು ಹೇಳೋವಂಥದ್ದು, ಜನನೂ ಕೂಡ ಎಚ್ಚರಿಕೆಯಿಂದ ರಾತ್ರಿ ವೇಳೆ ಬರೋವಂಥದ್ದು. ಅಂದರೆ ಕಾಡಂಚಿನ ಪ್ರದೇಶದ ಜನಗಳು ಬೆಳಗ್ಗೆನೇ ಮನೆ ತಲುಪ್ಕೊಳ್ಬೇಕಿಲ್ಲ, ರಾತ್ರಿ ಹೊತ್ತು ಅದು ವಿಶೇಷವಾಗಿ ಬೈಕಲ್ಲಿ ಹೋಗುವಂಥವ್ರು, ಅವರು ಮುನ್ನೆಚ್ಚರಿಕೆ ಕ್ರಮ ಅವ್ರದ್ದು ಕೂಡ ತಗೋಬೇಕು. ಬರೀ ನಾವು ಅರಣ್ಯಾಧಿಕಾರಿಗಳ ಮೇಲೆ ನಾವು ಕೂಡ
ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಅಂತ ಹೇಳ್ಬೋದು. ಏನು ಸಚಿವ ಸ್ಥಾನಕ್ಕೆ ಪಟ್ಟಿ ಬಂತು, ಅದರಲ್ಲಿ ತಂದೆಯವರ ಹೆಸರು ಇರಲಿಲ್ಲ. ಮುಂದೆ ಏನಾದರೂ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ನಿಮಗಿದೆಯಾ ಸರ್? ನಾನು ತಮಗೆ ಹೇಳೋದೇನು ಅಂದರೆ, ಸಚಿವ ಸ್ಥಾನ ಮಾಡುವಂಥದ್ದು ಹೈಕಮಾಂಡ್. ಅದರಲ್ಲಿ ಮಾನ್ಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿದ್ದಾರೆ, ರಾಹುಲ್ ಜಿ ಅವರಿದ್ದಾರೆ, ವೇಣುಗೋಪಾಲ್ ಜಿ ಇದ್ದಾರೆ, ಸುರ್ಜೇವಾಲಾ ಇದ್ದಾರೆ, ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಇವರೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಮುಂದೆ 28ಕ್ಕೆ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಅದರಲ್ಲಿ ಅವ್ರು ತೀರ್ಮಾನ ಮಾಡಿದ್ರೆ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಇನ್ನೂ 20 ಜನ ಬಾಕಿ ಇದೆ. ಯಾಕೆ ಅತಿ ಶೀಘ್ರದಲ್ಲೇ ಮಾಡ್ತಾರೆ ಅಂತಾರೆ, ಮಾಡ್ಬೋದು. ಯಾಕೆಂದರೆ ಅಭಿವೃದ್ಧಿ ಕೆಲಸಗಳು ಆಗಬೇಕಿದ್ರೆ, ಯಾಕಂದರೆ ಈಗ ಇರೋದು 14 ಜನ ಮಂತ್ರಿಗಳು ಮಾತ್ರ. ಮುಂದೆ ಖಾತೆಗಳು ಕೂಡ ಎಲ್ಲ CM ಬಳಿಯೇ ಇರೋದ್ರಿಂದ ಅತಿ ಶೀಘ್ರದಲ್ಲೇ ಮಾಡ್ತಾರೆ. ಏನು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಸರ್, ನೀವು ಆಗಲೇ ಹೇಳಿದ್ರಿ ನಾನು ವಿದ್ಯಾರ್ಥಿಗಳ ಪರ ಅಂತ. ಶಿಷ್ಯ ವೇತನಕ್ಕೋಸ್ಕರ ಅವರು ಅವತ್ತಿಂದ ಪ್ರತಿಭಟನೆ ಸತತವಾಗಿ ಮಾಡ್ತಾಯಿದ್ದಾರೆ. ಆದರೂ ಕೂಡ ನೀವು ಯಾಕೆ ಆ ಸ್ಥಳಕ್ಕೆ ಹೋಗಿಲ್ಲ ಸರ್? ಹೋಗಿ ಯಾಕೆ ಅವ್ರನ್ನ ಭೇಟಿ ಮಾಡಿಲ್ಲ ಇನ್ನು? ನೋಡಿಯಮ್ಮ, ವಿದ್ಯಾರ್ಥಿಗಳಿಗೆ ಪರ ನಾನು ಯಾವತ್ತೂ ಕೂಡ. ಬಟ್ ಈಗ ಅದು ಏನಾಗಿದೆ ಅಂದರೆ, ಅಲ್ಲಿ ನಾವು ಕೂಡ ಏನು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಎಷ್ಟು ಹೊರೆ ಆಗುತ್ತೆ. ಯಾಕಂದರೆ ವಿಶ್ವವಿದ್ಯಾಲಯ ಅದನ್ನು ಸೋರ್ಸಲ್ಲೇ ಅದನ್ನು ನಡೆಸಬೇಕಾಗಿದ್ದು. ಮೈಸೂರು ಯೂನಿವರ್ಸಿಟಿ ಅಂದರೆ ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ, ಇಡೀ ಇಂಡಿಯಾದಲ್ಲೇ ಹೆಸರಿರುವಂಥದ್ದು ಮೈಸೂರಿಗೆ. ಇಲ್ಲಿ ಏನು ಅವ್ರಿಗೆ ಇನ್ಕಮ್ ಬರುತ್ತೆ, ಅವ್ರಿಗೆ ಸಂಬಳ ಕೊಡ್ಕೊಂಡು ಮತ್ತು ಲೆಕ್ಚರರ್ಸ್ ಕೊಟ್ಟು ಎಲ್ಲ ಮಾಡಿ ಆ ಹೊರೆನೂ ಕೂಡ ನಾವು ನೋಡಿ ಎಷ್ಟು ಜನಕ್ಕೆ ಕೊಡ್ಬೋದು ಅಂತ. ಅದಕ್ಕೆ ಪ್ರತಿ ವರ್ಷವೂ 20 ಜನಕ್ಕೆ ಕೊಡ್ತಿದ್ದಂಥದ್ದು ಪ್ರತಿ ವರ್ಷ. ಒಂದು ಸಲ ಏನೋ ಹೇಮಂತ್ ಕುಮಾರ್ ಅವರು 160 ಜನಕ್ಕೇನೋ ಕೊಟ್ಟಿದ್ರಂತೆ. ಅದಾದಮೇಲೆ ಅದು ಕೊಟ್ಟಿಲ್ಲ 20 ವರ್ಷ. ಈ ಸಲ VC ಅವರೇನೋ 30 ಜನಕ್ಕೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ನಾನು ಕೂಡ ಮಾತಾಡಿದ್ದೆ. ಅವರು ಅಂದರು, ಸರ್ ಹಿಂಗೆ ಹೊರೆ ಆಗುತ್ತೆ ಅಂತ. ಇಲ್ಲ, ಈ ಜನವರಿಗೇನೋ ಅವಧಿ ಮುಕ್ತಾಯ ಆದರೆ ಅದನ್ನು ಯಾಕೆ ಇಲ್ಲಿ ಮಾಡ್ಬೋದು, ಯೋಚನೆ ಮಾಡಿ ಅಂತ ಹೇಳಿದ್ದೀನಿ. ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅಷ್ಟು ನಮಗೂ ಖುಷಿಯಲ್ಲ. ಯಾಕೆ ಅತಿ ಹೆಚ್ಚು PhD ಮಾಡೋ ವಿದ್ಯಾರ್ಥಿಗಳು ಚಾಮರಾಜನಗರ ಲೋಕಸಭೆಗೆ ಬರುವಂಥವ್ರು ಎಲ್ಲ. ನಮ್ಮ ಕೊಳ್ಳೇಗಾಲ, ಕಣ್ಣೂರು, ನರಸೀಪುರ, ಕೋಟೆ, ಗುಂಡ್ಲುಪೇಟೆ ಅತಿ ಹೆಚ್ಚು ನನ್ನ ಕ್ಷೇತ್ರಕ್ಕೆ ಬರೋದ್ರಿಂದ ಅವ್ರಿಗೆ ಯತೀಂದ್ರ ಅವರು ಕೂಡ ಮೊನ್ನೆ ಭೇಟಿಯಾದಾಗ ಇದೇ ಮಾತು ಹೇಳಿದ್ರು, ನಾನು ಭರವಸೆಯನ್ನು ಕೊಡೋದಿಲ್ಲ, ಅದು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಇದೊಂದು ಇತ್ಯರ್ಥ ಆಗುತ್ತೆ ಅಂತ ನಂಬಿಕೆ ಇದೆ. ಆಗಲೇ ಹೇಳಿದ್ರಲ್ಲ ಸರ್, ಮೈಸೂರು ಯೂನಿವರ್ಸಿಟಿ ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ. ಆದರೆ ಆ ಸ್ಟೂಡೆಂಟ್ಸ್ಗಳು ಆ ಥರ ಸತತವಾಗಿ ಅಷ್ಟು ದಿನಗಳಿಂದ ಪ್ರೆಸ್ಟೀಜು ಇಲ್ದಿರೋ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅವರು ಅವರ ತೊಂದರೆಗಳನ್ನ ತೋಡ್ಕೋತಾರೆ ಅಂಥದ್ದು. ಏಕೆಂದರೆ ಸಂವಿಧಾನದಲ್ಲೇ ಹೇಳಿದೆ, ನಿಮ್ಮ ಹಕ್ಕನ್ನು ಪಡಿಬೇಕಾದ್ರೆ ಸಂಘಟನೆ ಮಾಡಿ, ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ನಿಮ್ಗೆ ಅನ್ಯಾಯವಾದಾಗ ಅಂತ. ಈಗ ವಿದ್ಯಾರ್ಥಿಗಳು ಅವರ ಇದು ಏನಂದರೆ ನಮಗೆ ಅನ್ಯಾಯ ಆಗ್ತಾಯಿದೆ, ನಮಗೆ ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು. ಅದನ್ನು ಯಾರೂ ಕೂಡ ಬೇಡ ಅಂತ ಹೇಳೋಕ್ಕಲ್ಲ, ನಾವು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ. ಅದರಿಂದ ಅವರ ಹಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಆ ಸಾಧಕ ಬಾಧಕಗಳನ್ನ ನೋಡಿ ಆದಷ್ಟು ಬೇಗ ಇತ್ಯರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಚಾಮರಾಜನಗರ ಕ್ಷೇತ್ರದ ಅಭಿವೃದ್ಧಿಗೆ ಮುಂದೆ ಏನೇನು ಯೋಜನೆಗಳು ಹಾಕೊಂಡಿದ್ದೀರಾ ಸರ್? ನಮ್ಮದು ಮೇಜರಾಗಿ ನನಗೆ ಬರೋವಂಥದ್ದು ಈ ಟ್ರೈಬಲ್ಸ್ಗೆ ಈಗಾಗಲೇ ಕರೆಂಟು ಮತ್ತು ವಾಟರ್ ಬೇಸಿಕ್ ನೀಡ್ಸ್ ಅದು ಫಾರೆಸ್ಟಲ್ಲಿ ಪರ್ಮಿಷನ್ ಕೊಡೋದಿಲ್ಲ. ನಾವು ಸೆಂಟ್ರಲ್ ಗೌರ್ಮೆಂಟ್ ಬರೆದು ಅವರು ಈಗ 1-2 ಆಡಿ ಕೊಟ್ಟಿದ್ದು, ಮಿಕ್ಕಿದ್ದು ಎಲ್ಲದಕ್ಕೂ ಕೊಡ್ತೀವಿ ಅಂತ ಭರವಸೆ. ಅದು ನನಗೆ ಮುಖ್ಯ ಬೇಕಿತ್ತು. ಯಾಕೆಂದರೆ ಹಲವಾರು ವರ್ಷಗಳಿಂದ ನಾವೆಲ್ಲ ಅನುಭವಿಸಿದ್ರು ಕೂಡ ಅವ್ರಿಗೆ ಸೋಲಾರ್ ಲೈಟ್ ಅದು ಕೂಡ ಸರಿಯಾಗಿ ಬರದೇ ಇರೋದು. ಅವ್ರಿಗೊಂದು ಅಂಡರ್ ಕೇಬಲ್ ಮಾಡಿ ಅವ್ರಿಗೆ ಕರೆಂಟ್ ಕೊಡೋವಂಥ ವ್ಯವಸ್ಥೆ ಮತ್ತು ಡ್ರಿಂಕಿಂಗ್ ವಾಟರ್ ಕೊಡೋಕ್ಕೆ ಮಾಡಿದ್ದೀವಿ. ಅದೊಂದು. ಮತ್ತು ಏನೇನೀಗ ವೆಹಿಕಲ್ ಮೂಮೆಂಟ್ಸ್ ಜಾಸ್ತಿ, ಆಕ್ಸಿಡೆಂಟ್ ನಮ್ಮಲ್ಲಿ ಗುಂಡ್ಲುಪೇಟೆ ಜಾಸ್ತಿ, ರೋಡ್ನ ವೈಡ್ನಿಂಗ್ ಮಾಡಿ. ವೆಹಿಕಲ್ ಮೂಮೆಂಟ್ಸ್ ತುಂಬ ಇದೆ ನಮ್ಮದಲ್ಲಿ. ಈ ಕಡೆ ಕೋಟೆ, ಈ ಕಡೆ ಕೊಳ್ಳೇಗಾಲ ಎಲ್ಲ ಟೂರಿಸ್ಟ್ ಪ್ಲೇಸಿಂದ ರಸ್ತೆಗಳು ಸುರಕ್ಷಿತವಾಗಿರಬೇಕು, ನೈಟ್ ಹೊತ್ತು ಓಡಾಡುವಾಗ ಅವ್ರು ಸೇಫ್ಟಿಯಾಗಿರಬೇಕು ಅನ್ನೋದು ಇದೆ. ಹಾಗೆಯೇ ಲಾ ಕಾಲೇಜ್ ಕೂಡ ಆರಂಭ ಮಾಡಿದ್ವಿ ಬಂದ ಮೇಲೆ ವಿದ್ಯಾರ್ಥಿಗಳಿಗೆ. ಮತ್ತು ಇದು ನಮ್ಮ ಟೂರಿಸಮ್ ಸ್ಪಾಟ್ಸ್ಗಳು ಅಭಿವೃದ್ಧಿ ಮಾಡಿದ್ರೆ ಹೆಚ್ಚಿನ ಆದಾಯ ಬರುತ್ತೆ ಅನ್ನೋದು ಇದೆ. ಕೊನೆಯದಾಗಿ ಸರ್, ಪಾಲಿಟಿಕ್ಸ್ಗೆ ಬರಬೇಕು ಅಂತ ಅಂದ್ಕೊಂಡಿರೋಂಥ ಯೂತ್ಸ್ಗಳಿಗೆ ಏನಾದರೂ ಒಂದು ಸಲಹೆ ಕೊಡಬೇಕು ಅಂದರೆ ಏನು ಕೊಡ್ತೀರಾ ಸರ್?
ನೋಡಿ, ಪೊಲಿಟಿಕ್ಸ್ ಅಂದರೆ ಕೆಲವೊಬ್ಬರು ಸೀರಿಯಸ್ ಆಗಿದ್ದಾರೆ, ಕೆಲವೊಬ್ಬರು ನಮ್ಮ ಯಾರು ಪೊಲಿಟಿಷಿಯನ್ ಹೇಳಿದ್ರೆ ಇವ್ರಿಗೇನು ದೇ ಆರ್ ಲೀಡಿಂಗ್ ಎ ಹ್ಯಾಪಿ ಲೈಫ್ ಅಂತ. ಹ್ಯಾಪಿ ಲೈಫ್ ಪೊಲಿಟಿಷಿಯನ್ಗಿಲ್ಲ. ಆ್ಯಕ್ಚುಲಿ ನಮಗಿರೋಂಥ ಸ್ಟ್ರೆಸ್ಸು, ನಮಗೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗೋದಿಲ್ಲ. ನಿಮಗೆ ನಿಜವಾಗ್ಲೂ ಜನ ಸೇವೆ ಮಾಡಬೇಕು ಅಂತ ಅನಿಸಿದ್ರೆ, ಪ್ರಾಮಾಣಿಕವಾಗಿ ಅನಿಸಿದ್ರೆ ದಯವಿಟ್ಟು ಬನ್ನಿ. ಯಾಕೆಂದರೆ ರಾಜಕೀಯ ಕ್ಷೇತ್ರ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ಒಳ್ಳೆಯ ಕ್ಷೇತ್ರ, ಜನಗಳಿಗೆ ಸೇವೆ ಮಾಡೋಕ್ಕೆ, ಸಹಾಯ ಮಾಡೋಕ್ಕೆ. ಅದೇ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ಬಂದು ನಾನು ಸೇವೆ ಮಾಡ್ತೇನೆ, ಸುಮ್ಮನೆ ಯಾವುದೋ ಒಂದು ಏನೋ ಹೋಗೋಣ ಅನ್ನೋ ಮೈಂಡ್ಸೆಟ್ ಇಟ್ಕೊಂಡು ಬರಬೇಡಿ. ನೀವು ನಿಜವಾಗ್ಲೂ ಸೇವೆ ಮಾಡ್ತೀನಿ ಅನ್ನೋ ಮನೋಭಾವನೆ ಇದ್ದರೆ, ಏನಾರ ಕೊಡುಗೆ ಕೊಡ್ತೀನಿ ಅನ್ನೋದಿದ್ದರೆ ಬನ್ನಿ. ಇದು ಒಳ್ಳೆಯ ಕ್ಷೇತ್ರ, ಒಳ್ಳೆ ನಿಮಗೂ ಹೆಸರು ಬರುತ್ತೆ, ಜನಗಳಿಗೆ ಕೂಡ ಹತ್ರ ಐತೀವಿ, ಕನೆಕ್ಟಿವಿಟಿ ಐತೀವಿ, ಜನಗಳ ಕಷ್ಟ ಹತ್ರದಿಂದ ನೋಡೋಕ್ಕೆ ಸಿಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ಅದರ ಆಸಕ್ತಿ ಇದ್ದರೆ ದಯವಿಟ್ಟು ಬನ್ನಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.